ಪರೀಕ್ಷೆ ಬಗ್ಗೆ ವಿದ್ಯಾರ್ಥಿಗಳ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋ ಕಾರಣಕ್ಕಾಗಿ ಈಗ ಹೆಚ್ಚು ಕಡಿಮೆ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಸಂಸದರು, ಶಾಸಕರ ಮನೆ ಎದುರಿಗೆ, ಸಚಿವರ ಮನೆ ಎದುರಿಗೆ ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿ ಶಿವಮೊಗ್ಗದಲ್ಲೂ ಸಹ ಸಂಸದ ಬಿ.ವೈ. ರಾಘವೇಂದ್ರ ಅವರ ಮನೆ ಎದುರಿಗೆ ಪ್ರತಿಭಟನೆ ಆಗಿದೆ. ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ, ಬನ್ನಿ ನೋಡೋಣ. ಎರಡು 2026ರ ನೀಟ್ UG ಪರೀಕ್ಷೆ ರದ್ದಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋ ಕಾರಣಕ್ಕಾಗಿ ರಾಜಸ್ಥಾನದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತಂತೆ. ಈಗ ನೀಟ್ ಪರೀಕ್ಷೆ ರದ್ದಾಗಿದೆ. ಮರುಪರೀಕ್ಷೆ ಮಾಡಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿದೆ. ಸದ್ಯಕ್ಕೆ ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಗಳು 10,000, 20,000ದಿಂದ 5 ಲಕ್ಷ ರೂಪಾಯಿವರೆಗೂ ಮಾರಾಟ ಆಗಿತ್ತಂತೆ. ಈಗ ಪರೀಕ್ಷೆ ರದ್ದಾಗಿದ್ದಕ್ಕೆ ದೇಶದ ಎಲ್ಲ ಕಡೆ ಆಕ್ರೋಶ ಭುಗಿಲೆದ್ದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇವೆ. NSUI ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿತ್ತು. ಈಗ ಶಿವಮೊಗ್ಗದಲ್ಲಿಯೂ ಸಹ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿದೆ. ಶಿವಮೊಗ್ಗದ ವಿನೋಬ್ ನಗರ ಬಡಾವಣೆಯಲ್ಲಿ ಇರತಕ್ಕಂಥ ಸಂಸದ ಬಿ.ವೈ. ರಾಘವೇಂದ್ರ ಅವರ ಮನೆಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದಂಥ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಂಸದ ರಾಘವೇಂದ್ರ ಅವರ ನಿವಾಸ ಪೊಲೀಸ್ ಚೌಕಿ ಸಮೀಪವೇ ಇದೆ. ವಿನೋಬ್ನವರ ಪೊಲೀಸರು ಪೊಲೀಸ್ ಚೌಕಿಯಲ್ಲೇ ಬ್ಯಾರಿಕೇಡ್ ಹಾಕಿ ಕೈ ಕಾರ್ಯಕರ್ತರನ್ನು ವಶಕ್ಕೆ ಪಡೆದರು. ಪ್ರತಿಭಟನೆಯಲ್ಲಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕಿದರು. ಬಿಜೆಪಿ ನಾಯಕರು ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದರು. ನೀವು ನೋಡ್ತಿರ್ಬೋದು, ಸಂಸದ ಬಿ.ವೈ. ರಾಘವೇಂದ್ರ ಅವರ ನಿವಾಸಕ್ಕೆ ಹೋಗ್ತಕ್ಕಂಥ ರಸ್ತೆ ಇದು. ಸರಿಸುಮಾರು ಅವರ ನಿವಾಸದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಬ್ಯಾರಿಕೇಡ್ ಹಾಕಿದ್ದಾರೆ. ಅಲ್ಲಿ ಪ್ರತಿಭಟನಾಕಾರರನ್ನು ಅಲ್ಲೇ ತಡೆದಿದ್ದಾರೆ. ಅವರ ಮನೆಯವರೆಗೆ ಹೋಗ್ಲಿಕ್ಕೂ ಸಹ ಬಿಟ್ಟಿಲ್ಲ. ಅಂದರೆ ಆಲ್ಮೋಸ್ಟ್ ಏನು ಪೊಲೀಸ್ ಚೌಕಿ ಅಂತ ಹೇಳ್ತೀವಿ, ವಿನೋಬ್ನವರ ಪೊಲೀಸ್ ಚೌಕಿ, ಅಲ್ಲಿಯೇ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ತಡೆದಿದ್ದಾರೆ. ಇಲ್ಲಿ ಬ್ಯಾರಿಕೇಡ್ ಹಾಕಿ ನಿಂತಿರೋದನ್ನು ನೋಡ್ತಾ ಇದ್ರಿ. ಬಿ.ವೈ. ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಸಾಧ್ಯ ಆಗಿಲ್ಲ. ಬ್ಯಾರಿಕೇಡನ್ನು ಪೊಲೀಸರಲ್ಲಿ ನಿಂತಿರೋದನ್ನು ನೋಡ್ತಾ ಇದ್ದೀರಿ. ನೀಟ್ ಪರೀಕ್ಷೆ ಏನಿದೆ, ನೀಟ್ ಪರೀಕ್ಷೆ ರದ್ದಾಗಿದೆ. ಕೇಂದ್ರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಕಾಂಗ್ರೆಸ್ ಹೇಳೋ ಪ್ರಕಾರವೇ 80ಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕಲ್ಲು ಹಾಕ್ತಿದ್ದಾರೆ. ಇವತ್ತಿನ ಜನರೇಷನ್, ಇವತ್ತಿನ ಪೀಳಿಗೆಗೆ ಅವರು ಮೋಸವನ್ನು ಮಾಡ್ತಾ ಇದ್ದಾರೆ. 80ಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದೆ. ಕಳೆದ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗಿನಿಂದ ಇಷ್ಟು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಈಗ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತೆ ಪರೀಕ್ಷೆಯನ್ನು ಬರೀಬೇಕಾಗಿದೆ. ನೀಟ್ ಪರೀಕ್ಷೆ ಬರೆಯೋದು ಅಂತಂದರೆ ಎಷ್ಟೋ ದೂರದಿಂದ ವಿದ್ಯಾರ್ಥಿಗಳು ಬರ್ತಾರೆ ಪರೀಕ್ಷೆ ಬರೀಲಿಕ್ಕೆ. ಅವರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇರಲ್ಲ, ರಸ್ತೆಯಲ್ಲೇ ಮಲಗಿರ್ತಾರೆ, ಫುಟ್ಪಾತಲ್ಲೇ ಇರ್ತಾರೆ. ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಮತ್ತೆ ಪರೀಕ್ಷೆ ಅಂತ ಹೋದರೆ ಮತ್ತೆ ಅವರೆಲ್ಲ 100 ಕಿಲೋಮೀಟರ್ ದೂರದಿಂದ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು. ಮತ್ತೆ ಸೇಮ್ ಪ್ರೊಸೀಜರ್, ಪರೀಕ್ಷೆಯನ್ನು ಬರೀಬೇಕು. ಮತ್ತು ಪರೀಕ್ಷೆ ನಡೆಯೋದಿಲ್ಲ ಬಿಡು ಅಂತೇಳಿ ರಿಲೀಫ್ ಆಗಿ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಮತ್ತೆ ಈಗ ಅವರು ಪರೀಕ್ಷೆ ಕಡೆ ಮನಸ್ಸು ಕೊಡಬೇಕು, ಓದಬೇಕು, ತಯಾರಾಗಬೇಕು. ಇಷ್ಟೆಲ್ಲ ಸಾಧ್ಯನಾ? ಸಾಧ್ಯ ಆದರೂ ಸಹ ಎಷ್ಟು ಜನಕ್ಕೆ ಲಾಭ ಸಿಗುತ್ತೆ?
ಸುಮಾರು 30,000 ಜನರಿಗೆ ಪ್ರಶ್ನೆ ಪತ್ರಿಕೆ ಮಾರಾಟ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ರಾಜಸ್ಥಾನ ಪೊಲೀಸರು ಕೊಡ್ತಾ ಇದ್ದಾರೆ. CBI ತನಿಖೆಗೆ ಈ ಪ್ರಕರಣವನ್ನು ಒಪ್ಪಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಯಾಕೆ ಕ್ರಮ ಕೈಗೊಂಡಲ್ಲ, ಇಷ್ಟು ದಿನ ಆದರೂ ಸಹ ಯಾಕೆ ಸುಮ್ಮನಿದ್ರು ಅಂತಕ್ಕಂಥದ್ದು ಪ್ರಶ್ನೆ. ಆದರೆ ಈಗ ವಿದ್ಯಾರ್ಥಿಗಳು ಮತ್ತೆ ತಯಾರಾಗಬೇಕು. ಈಗ ವಿದ್ಯಾರ್ಥಿನಿಯರು ಬಂದು ಪರೀಕ್ಷೆ ಬರಲಿಕ್ಕೆ ಸಾಧ್ಯನ? ಅವರಿಗೆ ಒಂದು ಸಾರಿ ಹೋಗಿ ಪರೀಕ್ಷೆ ಬರೆಸೋದೇ ಕಷ್ಟ. ಮನೆಯಲ್ಲಿ ಅವರೇ ಅಪ್ಪ ಅಮ್ಮನೇ ಜೊತೆಗೆ ಬಂದು, ಟೀಚರ್ಸ್ ಏನು ಜವಾಬ್ದಾರಿ ತಗೊಳ್ಳೋದಿಲ್ಲ. ಅಪ್ಪ ಅಮ್ಮನೇ ಪರೀಕ್ಷಾ ಕೇಂದ್ರದವರೆಗೂ ಬಂದು ಪರೀಕ್ಷೆ ಬರೆಸಿ ವಾಪಸ್ಸು ಕರ್ಕೊಂಡು ಹೋಗಿರ್ತಾರೆ. ಬಡವರ ಮನೆಯ ವಿದ್ಯಾರ್ಥಿನಿಯೊಬ್ಬಳು ಮತ್ತೆ ಪರೀಕ್ಷೆ ಬರೀಬೇಕು ಅಂತಂದರೆ ಮನೆಯವರು ಒಪ್ತಾರ? ಎಷ್ಟರ ಮಟ್ಟಿಗೆ ಒಪ್ತಾರೆ? ವೈದ್ಯಕೀಯ ಶಿಕ್ಷಣ ಪಡಿಬೇಕು ಅಂತ ಎಷ್ಟೋ ಜನ ಆಸೆ ಇಟ್ಕೊಂಡಿರ್ತಾರೆ. ಅವರ ಆಸೆಗೆ ಎಲ್ಲದಕ್ಕೂ ಸಹ ತಣ್ಣೀರೇರಿಸಿದಂತಾಗಿದೆ. ಬಹಳ ಮುಖ್ಯವಾಗಿ ಇಲ್ಲಿ ಕೇಂದ್ರ ಸರ್ಕಾರ ಇಷ್ಟು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಕ್ಕೆ ಹೊಣೆಯನ್ನು ಹೊರಬೇಕು. ಸರಿಸುಮಾರು 80ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅಂತಕ್ಕಂಥ ಆರೋಪವನ್ನು ಯುವ ಕಾಂಗ್ರೆಸ್ ಮಾಡ್ತಾ ಇದೆ. ಸದ್ಯಕ್ಕೆ ಪರೀಕ್ಷೆ ದಿನಾಂಕ ಘೋಷಣೆ ಆಗುತ್ತಂತೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರು ಯಾವುದೇ ಪ್ರತಿಕ್ರಿಯೆ ಕೊಡದೇ ಮಾಧ್ಯಮದವರಿಂದ ದೂರ ಹೋಗಿದ್ದಾರೆ, ನಿರ್ಗಮಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ಈ ರೀತಿ ಅಂಧಕಾರದಲ್ಲಿ ಇರೋದಕ್ಕೆ ಹೊಣೆ ಯಾರು ಅಂತಕ್ಕಂಥ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಕೇಳ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಇದ್ದರು. ಯುವ ಕಾಂಗ್ರೆಸ್ನ ಭಾಳಷ್ಟು ನಾಯಕರು ಪಾಲ್ಗೊಂಡಿದ್ದರು. ಇದು ಸಂಸದ BY ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಪ್ರಯತ್ನ. ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವ ನರೇಂದ್ರ ಮೋದಿಗೆ 3 ಲಕ್ಷ ಬೇಕೇ ಬೇಕು. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿಕೆಶಿ ಕುಮಾರ್ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಜಿಂದಾಬಾದ್ ಯೂತ್ ಕಾಂಗ್ರೆಸ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿರುವ ಕೇಂದ್ರ ಶಿಕ್ಷಣ ಸಚಿವರಿಗೆ ಇವತ್ತಿನ ದಿನ ಯುವ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ